ಶ್ರೀ ಮಡ್ಡಿಕೆರೆ ಗೋಪಾಲ್ ಸರ್ ಅವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರಿಗೆ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಬರಬೇಕೆಂದು ಕೇಳ್ಕೊಳ್ತಾರೆ. ಶ್ರೀ ಅಂಶಿ ಪ್ರಸನ್ನಕುಮಾರ್ ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ದಿನಪತ್ರಿಕೆ ಮೈಸೂರು ಇವರಿಗೆ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಡಾಕ್ಟರ್ ರಘುರಾಮ್ ವಾಜಪೇಯಿ ಸಮಾಜ ಸೇವಕರು ಹಾಗೂ ಸಂಸ್ಕೃತಿ ಚಿಂತಕರು ಮೈಸೂರು ಇವರಿಗೂ ಸ್ವಾಗತವನ್ನು ವಹಿಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾರೆ. ಡಾಕ್ಟರ್ ಜಯಪ್ಪ ಹೊನ್ನಾಳಿ ನಾಡಿನ ಸುಪ್ರಸಿದ್ಧ ಕವಿಗಳು ಮೈಸೂರು ಇವರಿಗೆ ಸ್ವಾಗತವನ್ನು ಬಯಸುತ್ತಾ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾರೆ. ಹಾಗೆ ನಮ್ಮ ಇವತ್ತಿನ ತೀರ್ಪುಗಾರರಾದಂಥ ಇಂದಿರಾಣಿ ಅನಂತರಾಮ್ ಅವರು ಮತ್ತೆ ರಾಜೇಶ್ ಪಡಿಯಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಗಣೇಶ್ ಭಟ್ ಅವರು, ಇಂದುಶೇಖರ್ ಅವರು ಮತ್ತೆ ರಾಘವೇಂದ್ರ ಪ್ರಸಾದ್ ಅವರು ಕೂಡ ಬರಬೇಕು. ರಘುಣ ಬಾಟ್ಲುಗಳು ಮಲಗಿಸ್ಬಿಡಿ ಅಣ್ಣ, ಮದುವಣ ಮುಖ ಕಾಣಲ್ಲ, ಮಲಗಿಸ್ಬಿಡಿ ಅಣ್ಣ, ಹಂಗೇನೆ ಮಲಗಿಸ್ಬಿಡಿ. ಹಾಂ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮೋಡ್ನಲ್ಲಿ ಇಡಬೇಕಾಗಿ ಕೋರ್ತೇನೆ. ಯಾಕಂದ್ರೆ ಕೇವಲ ಒಂದು 15 ನಿಮಿಷದ ವೇದಿಕೆ ಕಾರ್ಯಕ್ರಮ. ಸಂಗೀತ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆ ಕಡಿಮೆ ಆದರೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನಾಡಿನ ಗಣ್ಯರು ಗುರುತಿಸ್ಬೇಕು, ನೋಡಬೇಕು, ಇದು ಹೆಚ್ಚು ಹೆಚ್ಚು ಮೈಸೂರಿನಲ್ಲಿ ಆಗಬೇಕು, ಅವ್ರ ಮುಖಾಂತರ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದೇವೆ. ಇವತ್ತು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮತ್ತು ಶ್ರೀ ಅನಂತೇಶ್ವರ ಟ್ರಸ್ಟ್ ಇಬ್ಬರ ವತಿಯಿಂದ ಈ ಒಂದು ಕಾರ್ಯಕ್ರಮ ಸುಗಮ ಸಂಗೀತ ಗಾಯಕರಿಗೆ ಮನತಣಿಸುವ ವೇದಿಕೆ ಭಾವೋತ್ಸವ ಅಂತೇಳಿ ಈ ಭಾವೋತ್ಸವ ಕಾರ್ಯಕ್ರಮ ವಾರ್ಷಿಕ ಕಾರ್ಯಕ್ರಮವಾಗಿ ನಾವು ಆಯೋಜಿಸಿದ್ದೇವೆ. ಅದಕ್ಕೆ ಸೀಸನ್ 1 ಅಂತ ಹೇಳಿದ್ರು. ನೆಕ್ಸ್ಟ್ ಇಯರ್ ಸೀಸನ್ 2, ಅದ್ರ ನೆಕ್ಸ್ಟ್ ಇಯರ್ ಸೀಸನ್ 3 ಅಂತ ಹೇಳಿ ಪ್ರತಿ ವರ್ಷ ಕೂಡ ಮೈಸೂರಿನಲ್ಲಿ ಯಾರಿಗೆ ಭಾವಗೀತೆ ಸುಗಮ ಸಂಗೀತ ಹಾಡಲಿಕ್ಕೆ ಅಪೇಕ್ಷೆ ಇದೆ, ಹಾಡುವಂತ ಹವ್ಯಾಸ ಇದೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ವೇದಿಕೆ ಒದಗಿಸ್ಕೊಡಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಅಂತಂದ್ರೆ ತಮಗೆ ಎಲ್ಲರಿಗೂ ಕೂಡ ಈ ಅನಂತೇಶ್ವರ ಭವನಕ್ಕೆ ಬರೋದು ಅಂತಂದ್ರೆ ಎಲ್ಲ ನಮ್ಮ ಮನೆಗೆ ಬಂದಂತೆ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಭಾಸ ಆಗ್ತಾ ಇದೆ. ಯಾಕೆ ಅಂತಂದ್ರೆ 3 ವರ್ಷದಿಂದ ನಾವೆಲ್ಲರೂ ಕೂಡ ಒಂದು ರೀತಿ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಯಾರಿಗೂ ಕೂಡ ಹೊರಗಡೆ ಅವ್ರ ಜೊತೆ ಆಡ್ತಾ ಇದ್ದೀವಿ ಅಥವಾ ಬೇರೆಯವ್ರಿದ್ರೆ ಏನ್ ಅಂದ್ಕೊಬಿಡ್ತಾರೆ ಅಥವಾ ಏನು ಅಂತ ಯಾರಿಗೂ ಕೂಡ ಅಡಕಿಲ್ಲ. ಆ ಒಂದು ಅಡುಕನ್ನು ನಿವಾರಿಸಿ ಒಂದು ವೇದಿಕೆಯಲ್ಲಿ ಹಾಡುವಂತ ಧೈರ್ಯ ತುಂಬುವಂತ ಆತ್ಮವಿಶ್ವಾಸ ಮೂಡಿಸುವಂತ ಅವ್ರು ಏನೇ ಒಂದು ತಿದ್ದು ತೀಡುವಂತ ತೀರ್ಪುಗಾರರ ಒಳಗೊಂಡಂತೆ ಈ ಕಾರ್ಯಕ್ರಮ ಭಾವೋತ್ಸವನ್ನ ಏರ್ಪಡಿಸಿದ್ದೇವೆ. ಇಲ್ಲಿ ನಾನು ನೋಡ್ತಿದ್ದಾಗೆ ಎಲ್ಲರೂ ಕೂಡ ಬಂದು ಹೇಳಿದ್ದು, ಸರ್ ನಮ್ಗೇನು ಬೇರೆ ಸ್ಟೇಜ್ ಅಲ್ಲಿ ಹೋದಾಗ ಏನೋ ಒಂದು ರೀತಿ ಅಳಕಿರುತ್ತೆ, ಆದ್ರೆ ಈ ಸ್ಟೇಜ್ ಖಂಡಿತ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ಟಿದ್ದೀವಿ.
ಇಲ್ಲಿ ನಮ್ಮಲ್ಲಿ ಬಂದಿರೋಂಥ ಮುಕ್ಕಾಲು ಭಾಗ ನಮ್ಮ ಪ್ರತಿ ವರ್ಷ ಕೂಡ ಶಿಬಿರಕ್ಕೆ ಬರೋದಂಥವರೇ ಆಗಿದ್ದಾರೆ. ಶಿಬಿರದಲ್ಲಿ ಎಲ್ಲರೂ ಕೂಡ ಪರಿಚಯ ಆಗಿದ್ದಾರೆ. ಅದರಿಂದಾಗಿ ಯಾರು ಕೂಡ ಹೊಸಬ್ರು ಕಾಣ್ತಾ ಇಲ್ಲ. ಇವರೆಲ್ಲರ ಎದುರುಗಡೆ ನಾವು ಹಾಡ್ಲಿಕ್ಕೆ ನಮ್ಮ ಜೊತೆ ಧೈರ್ಯ ಆತ್ಮವಿಶ್ವಾಸ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹಾಡೋರಿಗೆ ಅಂತ ಇಲ್ಲ, ಯಾರಿಗೆ ಹಾಡೋಣ ಅಪೇಕ್ಷೆ ಇದೆ ಅವರೆಲ್ಲರಿಗೂ ಕೂಡ ಒಂದು ವೇದಿಕೆ. ಯಾಕಂತಂದ್ರೆ ಅವ್ರು ಮುಂದುವರಿಬೇಕು, ಚೆನ್ನಾಗಿ ಹಾಡಬೇಕು ಅಂತ ನಮ್ಮ ಅಪೇಕ್ಷೆ. ಅದರಿಂದಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ 165 ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಸಂಜೆವರೆಗೂ. ಇವತ್ತು ನಾಳೆ ಎಲ್ಲರೂ ಕೂಡ ಇವತ್ತು ಒಂದು ಹಾಡು ನಾಳೆ ಒಂದು ಹಾಡು ಕೊಡುವಂತ ಒಂದು ಮನತಣಿಸುವಂತ ಭಾವಗೀತೆಗಳ ವೇದಿಕೆ ಕಾರ್ಯಕ್ರಮ ಇದಾಗಿದೆ. ಬಂದಂತ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರಿ ನಿಮ್ಮಗಳ ಸಹಕಾರದಿಂದ ಮಾತ್ರ, ಯಾಕಂದ್ರೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಬಹುದು, ಆದ್ರೆ ನೀವುಗಳು ಹೆಚ್ಚಿನ ಸಂಖ್ಯೆ ಬರದಿದ್ರೆ ನಮ್ಮ ಉತ್ಸಾಹ ಕಡಿಮೆ ಆಗುತ್ತೆ. ಅದರಿಂದಾಗಿ ನೀವು ಪ್ರತಿ ವರ್ಷ 3 ವರ್ಷದಿಂದ ನಿರಂತರವಾಗಿ ಕೊಡ್ತಾ ಇರುವಂತಹ ಪ್ರೋತ್ಸಾಹವನ್ನ ನಾನು ಮನದಣೆ ಶ್ಲಾಘಿಸುತ್ತಾ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ವರ್ಷ ಈ ಭಾವೋತ್ಸವನ್ನ ಉದ್ಘಾಟಿಸಬೇಕು, ಅದನ್ನ ಯಾರಿಂದ ಉದ್ಘಾಟಿಸಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಾಗ ನಾವು ಮೊದಲು ಯೋಚನೆ ಮಾಡೋದು ಈ ನಮ್ಮ ನಾಡಿನ ಸರ್ಕಾರದ ಅಧಿಕಾರಿಗಳನ್ನ. ಯಾಕಂತಂದ್ರೆ ಅವರಿಂದ ಪ್ರೋತ್ಸಾಹ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅಂತೇಳಿ. ನಮ್ಮ ಮೈಸೂರಿನ ಅದೃಷ್ಟರೇನೋ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಮಗೆ ಬೇಕಾದಂತ ಅಧಿಕಾರಿಗಳೇ ಬಂದಿದ್ದಾರೆ. ಹಾಗೆ ನಮ್ಮ ADC ಅವರು ಬಂದಿದ್ದಾರೆ. ಹಾಗೆ ಇನ್ನೊಬ್ರು ಅದೇ ರೀತಿ ಅಷ್ಟೇ ಎತ್ತರದ ಒಬ್ರು ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಂದಿದ್ದಾರೆ, ರಂಗೇಗೌಡರು ಅಂತೇಳಿ. ಅವರ ಸಾಧನೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ಬೋದು. ಅವರು ಬರೀ ಒಬ್ರು ಅಧಿಕಾರಿ ಅಲ್ಲ, ಸುಗಮ ಸಂಗೀತದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ತೆಗೆದುಕೊಂಡವರು. ಬರೀ ಅವರು ತಮಗೆ ಮಾತ್ರ ಆ ಒಂದು ಹಾಡುಗಳನ್ನ ಮೀಸಲಾಗಿಟ್ಕೊಂಡಿಲ್ಲ, ತಮ್ಮ ಇಲಾಖೆಯಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಪ್ರೋತ್ಸಾಹವನ್ನು ನೀಡಿ ಅವರನ್ನೇ ತಂಡವನ್ನಾಗಿ ಮಾಡಿ ಅವರನ್ನು ಕೂಡ ರಾಜ್ಯ ಮಟ್ಟದ ಜಾನಪದ ಗೀತೆ ಸ್ಪರ್ಧೆಗೆ, ಸುಗಮ ಸಂಗೀತ ಸ್ಪರ್ಧೆಗೆ ಕಳಿಸ್ಕೊಟ್ಟು ಅವರಲ್ಲೂ ಕೂಡ ಜಾನಪದ ಸ್ಪರ್ಧೆಯಲ್ಲಿ 1ನೇ ಬಹುಮಾನ, ಸುಗಮ ಸಂಗೀತದಲ್ಲಿ 2ನೇ ಬಹುಮಾನ ಬರಲಿಕ್ಕೆ ಕಾರಣರಾಗಿದ್ದಾರೆ. ಹಾಗೆ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಪ್ರೋತ್ಸಾಹಿಸಿ ಅಲ್ಲೂ ಕೂಡ ಸಮಾಜ ಇಲಾಖೆಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಇಂಥ ಸಾಂಸ್ಕೃತಿಕ ಮತ್ತು ಕ್ರೀಡೆಯನ್ನು ಪ್ರೋತ್ಸಾಹಿಸುವಂತಹ ಅಧಿಕಾರಿಗಳು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾ ಅವರ ಒಂದು ಅಮೃತಾಸದಿಂದ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗ್ತಿದೆ. ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಮಡ್ಡಿಕೆರೆ ಗೋಪಾಲ್ ಅವರು ಅದು ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೋ ಗೊತ್ತಿಲ್ಲ. ದಿವಸಕ್ಕೆ 5 ಕಾರ್ಯಕ್ರಮ ಇದ್ರೆ 5 ಕಾರ್ಯಕ್ರಮಕ್ಕೂ ತಾಳ್ಮೆಯಿಂದ ಹೋಗಿ ಎಲ್ಲ ಕಡೆ ಮಾತನಾಡಿ ಎಲ್ಲರನ್ನ ಪ್ರೋತ್ಸಾಹಿಸುತ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 5,000 ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರ್ಬೇಕು ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ್ಮೇಲೆ. 5,500 ಕಾರ್ಯಕ್ರಮ ನೋಡ್ಲಿ. ಅವ್ರ ಮನೆಗೆ ಹೋದ್ರೆ ಎಲ್ಲರಿಗೂ ಕೂಡ ಒಂದು ಲಾರಿ ನೋಡೋಷ್ಟು ಸನ್ಮಾನ ಸಾಮಾನುಗಳು ಸಿಗ್ಬೋದು, ಆರಾಮಾಗಿ ತಗೊಂಡ್ಬೋದು. ಎಲ್ಲಿಂದ ಅದೇ ಹೇಳ್ತಾ ಇದೆ, ಈ ಸನ್ಮಾನ ಶಾಲು ಹಾರ ಪೇಟನ ಸಂಗ್ರಹಿಸಲಿಕ್ಕೆ ಇನ್ನೊಂದು ಮನೆ ಬೇಕಾಗ್ಬೋದು ನಿಮಗೆ ಅಂತೇಳಿ. ಒಟ್ಟಿನಲ್ಲಿ ಏನಂದ್ರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲ ಕರೆದ್ರು ಕೂಡ ಬಂದು ಎಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡಿ ಒಂದು ಮಾರನ್ನು ಸಪೋರ್ಟ್ ಕೊಡ್ತಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ನಮ್ಮ ಮಧ್ಯೆ ಪ್ರೋತ್ಸಾಹಿಸುವಂತ ಜನ ಇದ್ದಾರೆ ಅನ್ನೋದೇ ನಮ್ಮ ಒಂದು ಧೈರ್ಯಕ್ಕೆ ಆತ್ಮವಿಶ್ವಾಸ ಕಾರಣರಾಗುತ್ತೆ. ಅವ್ರಿಗೂ ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮೆಲ್ಲರನ್ನು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹಿಸುತ್ತಾ ಇರುವಂತವರು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್. ಈ ಕಾರ್ಯಕ್ರಮ ಇಡೀ ನಮ್ಮ ಮೈಸೂರಿಗೆ, ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಅಂತಂದ್ರೆ ಅದಕ್ಕೆಲ್ಲ ಕಾರಣರು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್. ಅವರಿಗೆ ಒಂದು ರೀತಿ ಸಾಹಿತ್ಯಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಕ್ರೀಡೆಗೆ ಮಿಡಿಯುವಂತ ಹೃದಯ. ಎಂಥ ಕಾರ್ಯಕ್ರಮ ಆದರೂ ಕೂಡ ಮೊದಲು ಬಂದು ಬೆನ್ತಟ್ಟಿ ದೊಡ್ಡ ಮಟ್ಟದಲ್ಲಿ ಅವರ ಕನ್ನಡ ಪದದಲ್ಲಿ ಲೇಖನವನ್ನು ಬರೆದು ಬೇರೆ ಪತ್ರಿಕೆಗಳನ್ನು ಕೂಡ ಅದು ಬರುವಂತೆ ಮಾಡಿ ಬಂದಂತ ಎಲ್ಲ ಲೇಖನಗಳನ್ನು ಕೂಡ ಪೇಪರ್ ಕಟಿಂಗ್ ಮಾಡಿ ನಮ್ಗೆ ಕಳಿಸುವಂತ ಅಷ್ಟೊಂದು ಸಮಯನ ನಮ್ಗೆ ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಅರ್ಪಿಸೋದು ಕೂಡ ಸಾಲದು. ಅವರು ಕೂಡ
ನಮ್ಮ ಹೆಮ್ಮೆ, ನಮ್ಮ ಕಾರ್ಯಕ್ರಮಕ್ಕೆ ಬರಕ್ಕೆ ಶುರು ಆದ್ಮೇಲೆ ಅವರ ಮನೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಂಸ್ಕೃತಿ ಚಿಂತಕರು, ಅವ್ರಿಗೆ ವಯಸ್ಸು ಎಲ್ಲರೂ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾದ್ರೆ ನಮ್ಮ ರಘುರಾಮ್ ವಾಜಪೇಯಿ ಅವ್ರನ್ನ ನೋಡ್ಬೇಕು. ದಿನ ಅವ್ರ ಮುಖದಲ್ಲಿ ಕಳೆ ಜಾಸ್ತಿ ಆಗ್ತಾ ಇರ್ತದೆ. ಅವರೇ ಎಲ್ಲಿಂದ ಎಲ್ಲಿಂದ ಕೂಡ ಓಡ್ ಬರ್ತಾರೆ, ಯಾವ್ದಾದ್ರು ರೀತಿ ಬೆಂಬಲ ನೀಡ್ತಾರೆ ಕಾರ್ಯಕ್ರಮಗಳಿಗೆ, ಎಲ್ಲರನ್ನೂ ಕೂಡ ಪ್ರೋತ್ಸಾಹಿಸ್ತಾರೆ. ಇಂಥವ್ರು ಇರೋದ್ರಿಂದ ಮೈಸೂರಿನಲ್ಲಿ ಇಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಒಂದು 5-6 ಕಡೆ ನೀವು ಈ ನಮ್ಮ ಕನ್ನಡಪ್ರಭ ಇರ್ಬೋದು, ಆಂದೋಲನ ಇರ್ಬೋದು, ಮೈಸೂರು ಮಿತ್ರ, ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಅಂತಂದ್ರೆ ಸಾಲಾಗಿ ಮೈಸೂರಿನಲ್ಲಿ ಬರುತ್ತದೆ. ಅಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಮೈಸೂರಿನಲ್ಲಿ ನಡೀತಾ ಇರ್ತದೆ. ಅಂಥದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಂಥವ್ರು ನಮ್ಮ ರಘುರಾಮ್ ವಾಜಪೇಯಿ ಸಾಹೇಬರು. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ನಡುವೆ ಇರುವಂತ ನಮ್ಮವರೇ ಆದಂತ ನಮ್ಮ ಸಹೋದರರಲ್ಲಿ ಒಬ್ರು ಅಂತ ಅನ್ಸಂತ ಸಾಹಿತಿ ಅಂತಂದ್ರೆ ನಮ್ಮ ಜಯಪವನ್ ನಡೆಯೋರು. ಯಾವಾಗ ಕರೆದ್ರು ಕೂಡ 24/7 ಯಾವುದೇ ಹಮ್ಮೋ ಭೀಮೋ ಏನು ಇದ್ದೆ ನಾವು ಬಂದು ಕೂತ್ಕೊಂಡು ನಿಮ್ಮ ಜೊತೆ ನಾನು ಇದ್ದೀನಿ ಅಂತೇಳಿ, ನಮ್ಗೆ ಇದಕ್ಕೊಂದು ಕಾರ್ಯಕ್ರಮ ಸಾಹಿತ್ಯ ಬೇಕು ಅಂದ್ರೆ ಚೆಕ್ ಅಂತ ಬರ್ಕೊಟ್ರು ನಮ್ಮ ಹಿಂದೆ ನಿಂತು ನಮ್ಮೊಳಗೆ ಒಂದಾಗ್ತಾರಲ್ಲ, ನಮ್ಮೊಳಗೆ ಒಂದಾಗ ಮಂಕುತಿಮ್ಮ ಅಂತ ಹೇಳಿ ಅದನ್ನ ಇವ್ರು ಮಾಡೇ ಬರ್ತೇನೋ ಆ ರೀತಿ ನಮ್ಮ ಜಯಪವನ್ ನಡೆಯೋರು. ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸುಗಮ ಸಂಗೀತ ಗಾಯಕರಾದಂಥ ನಮ್ಮ ಹಿರಿಯ ಗಾಯಕಿ ಇಂದ್ರಾಣಿ ಅನಂತರಾಮ್ ಅವ್ರನ್ನ ನೀವು ಬರಬೇಕು ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಸಂಜೆವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬೋದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಕೋರ್ತೇನೆ. ಹಾಗೆ ನಮ್ಮ ರಾಜೇಶ್ ಪಡಿಯಾರ್ ಅವರು ಕೂಡ ನಾವು ಯಾವುದೇ ಕಾರ್ಯಕ್ರಮ ಯಾರ ಹತ್ರ ಕೂಡ ಹಾಡಿಸಿದ್ರು ಕೂಡ ಅವ್ರಿಗೆ ಅಟೆಂಡೆನ್ಸ್ ಕೊಟ್ಟು ಅವರು ಅವರ ಒಂದು ನಮ್ಮ ಮತ್ತೆ ಸಂಬಂಧವನ್ನ ಬೆಸೀತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇವತ್ತು ಈ ವಾದ್ಯಗೋಷ್ಠಿಯವರು ಅಂತಂದ್ರೆ ಸರ್ ಟೈಮಿಂಗ್ಸು ಸರ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಈಗ ಬಂದಿರುವಂತ ಗಣೇಶ್ ಭಟ್ ಅವ್ರು ಇರ್ಬೋದು, ಇಂದುಶೇಖರ್ ಇರ್ಬೋದು, ರಾಘವೇಂದ್ರ ಪ್ರಸಾದ್ ಅವ್ರು ಇರ್ಬೋದು, ಹೇಳಿದೆ ಬೆಳಗಿನ ಸಂಜೆವರೆಗೆ ಅಂತಂದ್ರೆ ಟೈಮು ಕೇಳಲಿಲ್ಲ, ಏನು ಕೇಳಿಲ್ಲ. ಸರ್ ನೀವು ಹೇಳ್ದಂಗೆ ನಾವು ಬಂದ್ಬಿಟ್ಟು ಹೋಗ್ತೀವಿ ಸರ್, ಎಷ್ಟೊತ್ತು ಬೇಕಾದ್ರೆ ನೋಡಿ. ಇಂಥವ್ರು ಇರೋದ್ರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಸಂತೋಷಗಳು. ನಮ್ಮ ಗಣೇಶ್ ಭಟ್ ಅವರಿಗೆ ಸ್ವಾಗತ ಕೊಡ್ತೇನೆ, ರಾಘವೇಂದ್ರ ಪ್ರಸಾದ್ ಅವ್ರಿಗೆ, ಹಾಗೆ ಇಂದುಶೇಖರ್ ಅವ್ರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಗಂಗಾಧರಪ್ಪ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು. ಸರ್ ಬನ್ನಿ, ನಮ್ಮ ಉಪಾಧ್ಯಕ್ಷರು ನಾನು ಮರ್ತ್ಬಿಟ್ಟೆ, ಅಲ್ಲೇ ಬನ್ನಿ ಮೇಲೆ ನಮ್ಮ ಗಂಗಾಧರಪ್ಪ ಅವರ ಉಪಾಧ್ಯಕ್ಷ ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಬ್ರದರ್ ಮಹಾಬಲೇಶ್ವರ ಬೈರಿಯಾರ್ ಬಂದಿದ್ದಾರೆ, ಅಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್, ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಹಾಗೆ ಬಹಳಷ್ಟು ಜನ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ನಾನು ಹೇಳಿದ್ನಲ್ಲ, ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಬಹಳಷ್ಟು ಜನ ಎಲ್ಲ ವೇದಿಕೆಯಲ್ಲಿ ಹಾಡಂತವ್ರೆ. ನಮ್ಮ ಕೈಯಮ್ಮ ಅವ್ರು ಇರ್ಬೋದು, ವೇಷ ಇರ್ಬೋದು, ನಮ್ಮ ಸುಗಂಧಮ್ಮ ಅವರು, ನಮ್ಮ ಜಯಪವನ್ ಮಿಸಸ್ ಇರ್ಬೋದು, ಮಾನ್ಯತಾ ಇರ್ಬೋದು. ನನಗೆ ಹೆಸರು ಹೇಳಕ್ಕೆ ತುಂಬಾ ಹೆಸರಿದೆ, ನನಗೆ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಾನು ಇತ್ತೀಚೆಗೆ ಏನಾಗಿದೆ, ನನಗೆ ಖೋಖೋದ ಸ್ಟೇಟ್ ಚೇರ್ಮನ್, ಅಲಯನ್ಸ್ ಅನ್ನ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಆದ, ಹಾಗೆ ಕ್ರೆಡೈಲ್ ಸೆಕ್ರೆಟರಿ. ಈ ಮಧ್ಯ ಫಸ್ಟ್ ನಾನೇ ಎಲ್ಲಾನು ಅರೇಂಜ್ ಮಾಡ್ತಾ ಇದ್ದೆ. ಇತ್ತೀಚೆಗೆ ಯಾಕೋ ನನಗೆ ಕಷ್ಟ ಆಗುತ್ತೆ ಅಂದಾಗ ಇಬ್ರು ಕೋಆರ್ಡಿನೇಟರ್ಗಳನ್ನ, ಸಂಚಾಲಕರನ್ನ, ಒಂದು ನಮ್ಮ ಇವರು ಕಿಣಿಯವರು, ಹಾಗೆ ಸುಜಾತ ಜಯಕುಮಾರ್ ಅವರು, ಅವರಿಬ್ರು ಕೇಳ್ಕೊಂಡಾಗ ಸರ್ ನೀವು ಬಿಟ್ಬಿಡಿ ನಾವೆಲ್ಲರೂ ಮಾಡ್ತೀವಿ ಅಂತಾರ. ನಿಮ್ಮೆಲ್ಲರಿಗೂ ಕೂಡ ಫೋನ್ 1 ಸರಿ ಅಲ್ಲ 3 ಸರಿ ಫೋನ್ ಮಾಡಿ ಹೆಸರು ತಗೊಂಡು ಇಲ್ಲಿ ಬಂದು ಟೋಕನ್ ಮಾಡಿಕೊಂಡು ನೆನ್ನೆ ಕೂಡ ಬಂದು ಇವತ್ತು ಕೂಡ ನಿಭಾಯಿಸಿಕೊಂಡು ನನ್ನ ಎಲ್ಲ ಭಾರವನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸುಜಾತ ಜಯಕುಮಾರ್ ಮತ್ತು ನಮ್ಮ ಕಿಣಿಯವರು, ಸೀತಾಲಕ್ಷ್ಮಿ ಕಿಣಿಯವರು, ಅವರಿಬ್ಬರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹೇಳಿದಾಗೆ ಇದೊಂದು ಗಾಯಕರಲ್ಲಿ, ಹವ್ಯಾಸಿ ಗಾಯಕರಿರ್ಬೋದು ಅಥವಾ ರೆಗ್ಯುಲರ್ ಗಾಯಕರಿರ್ಬೋದು, ಎಲ್ಲರಿಗೂ ಕೂಡ ರೆಗ್ಯುಲರ್ ಗಾಯಕರಿಗೂ ಕೂಡ ಅದು ಹಾಡ್ತಾ ಇದ್ರೆ ಮಾತ್ರ ಹಾಡಂತ, ಹೆಂಗೆ ವೇದಿಕೆ ಸಿಗ್ತಾ ಇದ್ರೆ ಮಾತ್ರ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ. ನನಗೆಲ್ಲ ಬರುತ್ತೆ ಅಂತ ತಿಳ್ಕೊಂಡು ಮನೆಗೆ ಕೂತ್ಕೊಂಡ್ರೆ ಅದು ಇನ್ನೊಂದ್ಸರಿ ಅದನ್ನ ಒಂದು ಮೊಮೆಂಟಮ್ ತರಕ್ಕೆ ಕಷ್ಟ ಆಗ್ತದೆ. ಈ ರೀತಿ ವೇದಿಕೆಗಳು ಬೇಕು. ಹಾಡೋರ್ಗೂ ವೇದಿಕೆ, ಹವ್ಯಾಸಿ ಗಾಯಕರಿಗೂ ವೇದಿಕೆ, ಕಲಿತಿರೋರ್ಗೂ ವೇದಿಕೆ, ಎಲ್ಲರ ಒಂದು ವೇದಿಕೆ ಇದಾಗಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲಾ ತರ ಜನಗಳು ಕೂಡ ಬಂದಿದ್ದೀರಿ. ನೀವು ಕೇಳೋರು ಕೂಡ ಚೆನ್ನಾಗಿ ಹಾಡೋರು ಎಂಜಾಯ್ ಮಾಡ್ತೀರಿ, ಹಾಡದಿರೋರು ಕೂಡ ಸಹಿಸ್ಕೊತಾ ಇದ್ದೀರಿ. ಅದು ನಿಮ್ಮ ದೊಡ್ಡ ಗುಣ ಅಂತ
ಕೇಳ್ತಾ ಈ ಕಾರ್ಯಕ್ರಮ ಈ ವರ್ಷದಿಂದ ಪ್ರಾರಂಭ ಆಗಿದೆ. ಇದು ಯಶಸ್ವಿಯಾಗಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ, ನಮ್ಮ ಸುಗಮ ಸಂಗೀತ ಪರಿಷತ್ತು ಮೈಸೂರಿನಲ್ಲಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬರುವಂತ ಗಾಯಕರಿಗೆ, ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ಒಂದು ಪೋಷಕ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಒಟ್ಟಿನಲ್ಲಿ ಸುಗಮ ಸಂಗೀತವನ್ನ ಅದೇ ಇಲ್ಲ ಮೇ 23, 24 NS ಪ್ರಸಾದ್ ಅವರು ಖ್ಯಾತ ಮ್ಯಾಂಡಲಿನ್ ವಾದಕರು, ಅವರು ಇಡೀ ಅಶ್ವಥ್ ಅವರ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಅವರು ಸಂಗೀತ ಸಂಯೋಜನೆ ಮಾಡಿದಂಥವ್ರು. ಅವರು ಮೈಸೂರಿನವರೇ, ಅವರು ಖ್ಯಾತ ಮ್ಯಾಂಡಲಿನ್ ವಾದಕರು ಕೂಡ. ಅವರ ಒಂದು ನೇತೃತ್ವದಲ್ಲಿ ಈ ಶಿಬಿರ ನಡೀತಾ ಇದೆ. ಹಾಗೆ ಪ್ರತಿ ವರ್ಷ ಕೂಡ ಹವ್ಯಾಸಿ ಗಾಯಕರ ವೇದಿಕೆ ಕೂಡ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ನವಗಾನ ಅಂತೇಳಿ ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ ಸಾಹಿತಿಗಳ ಜೊತೆ ಕವಿಯೊಂದಿಗೆ ಕವಿತೆ ಕೇಳಿ ಅಂತೇಳಿ ಆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ. ಹಾಗೆ ಖ್ಯಾತ ನಾವು ಮರೆಯಲಾದ ಮಹನೀಯರು ಅಂತೇಳಿ ಪ್ರತಿ ವರ್ಷ ದೊಡ್ಡ 4 ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳುತ್ತೇವೆ. ಹಾಗೆ ಯುವ ಜನರಿಗೆ ಈ ಒಂದು ಸುಗಮ ಸಂಗೀತವನ್ನು ಬೆಳೆಸುವಂತ ದೃಷ್ಟಿಯಿಂದ ಕಾಲೇಜುಗಳಲ್ಲೂ ಕೂಡ ಅದನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ನವಗಾನ ಅನ್ನೋದು ಮುಂದಿನ ತಿಂಗಳು ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಜಯಪ್ಪ ಹೊನ್ನಾಳಿ ಅವರ ಒಂದು ಸಾಹಿತ್ಯದ ಒಂದು ದಿನವನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗೆ ಕಾವ್ಯಶ್ರೀ ಅವರ ಒಂದು ಕಾವ್ಯಗಾನ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡಿದ್ದೇವೆ. ಒಟ್ಟಲ್ಲಿ ಸಾಹಿತಿಗಳಿಗೆ ಪ್ರೋತ್ಸಾಹ, ಗಾಯಕರಿಗೆ ಪ್ರೋತ್ಸಾಹ, ಹಾಗೆ ವಾದ್ಯಗೋಷ್ಠಿಯವರು ಕೂಡ ಪ್ರೋತ್ಸಾಹ. ಬರೀ ಪ್ರೋತ್ಸಾಹ ಕಾರ್ಯಕ್ರಮ ನೀಡೋ ಮುಖಾಂತರ ಅಲ್ಲ, ಪ್ರತಿ ವರ್ಷ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸುಗಮ ಸಂಗೀತ ಪರಿಷತ್ತಿಂದ ಒಬ್ರು ಗಾಯಕರಿಗೆ, ಒಬ್ರು ವಾದ್ಯಗೋಷ್ಠಿಯವರಿಗೆ, ಹಾಗೆ ಸಾಹಿತಿಗಳು ಕೂಡ 3 ಪ್ರಶಸ್ತಿ ನಾವು ಪ್ರತಿ ವರ್ಷ ಕೊಡೋದು. 3 ಜನರಿಗೆ ಮಾತ್ರ ಕೊಡೋದು. ಅದರಲ್ಲಿ ಈ ವರ್ಷ ನಾವು ಇಲ್ಲಿರುವಂತ ಗಣೇಶ್ ಭಟ್ರು ಕೊಟ್ಟಿದ್ದೀವಿ, ಇಂದುಶೇಖರ್ ಅವ್ರು ಕೊಟ್ಟಿದ್ದೀವಿ, ಜಯಪ್ಪ ಹೊನ್ನಾಳಿ ಅವ್ರು ಕೊಟ್ಟಿದ್ದೀವಿ. ಹಾಗೆ ಪ್ರತಿ ವರ್ಷ ಕೂಡ ನಾವು ಒಬ್ಬೊಬ್ರು ಗಾಯಕರಿಗೆ, ಒಬ್ಬರು ಸಾಹಿತಿಗಳಿಗೆ, ಒಬ್ಬರು ವಾದ್ಯಗೋಷ್ಠಿಯವರು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲಾ ದಿಕ್ಕಿನಲ್ಲೂ ಕೂಡ ಸುಗಮ ಸಂಗೀತವನ್ನು ಪ್ರೋತ್ಸಾಹ ಮಾಡುವಂತ ಒಂದು ಉದ್ದೇಶದಿಂದ ನಾವು ಈ ಒಂದು ಸುಗಮ ಸಂಗೀತ ಪರಿಷತ್ತು ಕಾರ್ಯನಿರ್ವಹಿಸ್ತಾ ಇದೆ. ಈ ಸುಗಮ ಸಂಗೀತ ಪರಿಷತ್ಗೆ ಎಲ್ಲ ರೀತಿಯ ಬೆಂಬಲವನ್ನ ನಮ್ಮ ಶ್ರೀ ಅನಂತೇಶ್ವರ ಟ್ರಸ್ಟ್ ಕೊಡ್ತಾ ಇದೆ. ಈಗ ಈ ಅನಂತೇಶ್ವರ ಟ್ರಸ್ಟ್ ನ ಈ ಪ್ರಾಂಗಣ, ಈ ಸಭಾಂಗಣ ಏನಿದೆ ಅದು ಕೂಡ ಟ್ರಸ್ಟ್ ಕೊಟ್ಟಿರೋದು. ಜೊತೆಗೆ ಇವತ್ತಿನ ಊಟ ಎಲ್ಲದ ವ್ಯವಸ್ಥೆ ಕೂಡ ಅನಂತೇಶ್ವರ ಟ್ರಸ್ಟ್ ನಿಂದ ಮಾಡಿರ್ತದ್ದು. ನೀವು ಕೊಡುವಂತ 100 ರೂಪಾಯಿ ಸಿಂಬಲ್, ಇದು ಬರೀ ಬ್ಯಾಕ್ ಕ್ಲಾಪ್, ಮೈಕ್ ಇದಕ್ಕೂ ಕೂಡ ಆಗಲ್ಲ. ಬಟ್ ಮಿಕ್ಕಿದೆಲ್ಲವೂ ಕೂಡ ಅನಂತೇಶ್ವರ ಟ್ರಸ್ಟ್ ವಹಿಸ್ಕೊಂಡು ಮಾಡ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ, ಸುಗಮ ಸಂಗೀತ ಪರಿಷತ್ ಹಿಂದೆ ಇದು ಅನಂತೇಶ್ವರ ಟ್ರಸ್ಟ್ ನ ಬೆಂಬಲ ಇದೆ ಅಂತ ಹೇಳ್ತಾ, ಇನ್ನೊಂದು ನಾವು ಶಿಬಿರ ಮಾಡಿ ಕಲಿಸ್ಕೊಡ್ತೀವಿ, ನಿಮ್ಗೆಲ್ಲ ವೇದಿಕೆ ಕೊಡ್ತೀವಿ, ಹಾಗೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಮಾಡ್ತೀವಿ. ಇದ್ರ ಮಧ್ಯೆ ಇನ್ನೊಂದು ಕೂಗು ಸರ್, 2 ದಿನದ ಶಿಬಿರದಿಂದ ಏನೋ ಒಂದು ಹಾಡು ಕಲಿಬಹುದು, ಅದನ್ನ ಆಡ್ತೀವಿ. ಅದ್ರ ಬೇಸಿಕ್ ಇಂದ ಕಲಿಬೇಕು, ನಾವು ಅತ್ಯುತ್ತಮ ಗಾಯಕರಾಗಬೇಕು, ಅದ್ರ ಬಗ್ಗೆ ಕೂಡ ಏನಾದ್ರೂ ಒಂದು ಮಾಡಿ ಅಂತೇಳಿ ಬಹಳಷ್ಟು 2 ವರ್ಷದಿಂದ ನನಗೆ ಬಹಳಷ್ಟು ಜನರು ಕೋರ್ಕೊಳ್ತಾನೆ ಇದ್ರು. ಇದರ ಪರಿಣಾಮವಾಗಿ ನಾನು ಗಂಗೂಬಾಯಿ ಹಾನ್ಕಲ್ ಮ್ಯೂಸಿಕ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಲಾಗಿ, ಅವರು ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿದ್ರು. ಅದರ ಪರಿಣಾಮ ಅವರ ಜೊತೆ ಅವರದೇ ಯೂನಿವರ್ಸಿಟಿ ನಾವು ಅಫಿಲಿಯೇಷನ್ ತಗೊಂಡು ಅನಂತೇಶ್ವರ ಟ್ರಸ್ಟ್ ಅವರಲ್ಲಿರುವಂತ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನ ನಡೆಸ್ತಾ ಇದ್ದೀವಿ. ಮೇ 1ರಿಂದ ಅದು ಕೂಡ ಪ್ರಾರಂಭ ಆಗುತ್ತೆ. ಈಗಾಗಲೇ ಸುಮಾರು 20 ಜನ ಎನ್ರೋಲ್ ಮಾಡಿದ್ದಾರೆ. 30 ಜನಕ್ಕೆ ಅವಕಾಶ ಇದೆ. ಇದೇ ಸಭಾಂಗಣದಲ್ಲಿ ಪ್ರತಿ ವಾರ 3 ದಿನ ಆ ಕಾರ್ಯಕ್ರಮ ನಡೆಯುತ್ತೆ. ಫೀಸು ಕೂಡ ತುಂಬಾ ಕಡಿಮೆ, ಫ್ಲೆಕ್ಸಿಬಲ್ ಆಗಿ ಇಟ್ಟಿದ್ದೀವಿ. ನಮ್ಗೇನಂದ್ರೆ ಒಟ್ಟಿನಲ್ಲಿ ಯಾರ್ಯಾರು ಕಲಿತಾರೋ ಅವ್ರಿಗೆಲ್ಲರಿಗೂ ಕೂಡ ಕಲ್ಸ್ಕೊಡಂತ ಒಂದು ವೇದಿಕೆ ಇದಾಗಬೇಕು ಅಂತೇಳಿ ಈಗಾಗಲೇ ನಾವು ಅನೌನ್ಸ್ ಮಾಡಿದಂಗೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಇರ್ಬೋದು, ಇಂದ್ರಾಣಿ ಅನಂತರಾಮ್ ಅವರು ಇರ್ಬೋದು, ರಶ್ಮಿ ಚಿಕ್ಕಮಗಳೂರವರು, ಹಾಗೆ ಪುರುಷೋತ್ತಮ್ ಅವರು, ಇವತ್ತು ರಾಜೇಶ್ ಪಡಿಯಾರ್ ಕೂಡ ನಾನು ಬಂದು ಹೇಳ್ಕೊಡ್ತೀನಿ ಅಂತಂದ್ರು. ಇವರೆಲ್ಲರ ಒಂದು ಗಾನ ಸುದ್ದಿಯಲ್ಲಿ ನೀವೆಲ್ಲರೂ ಕೂಡ ಅತ್ಯುತ್ತಮವಾಗಿ, ಯಾಕಂದ್ರೆ ಟೀಚರ್ಸ್ಗಳು ತುಂಬಾ ಚೆನ್ನಾಗಿರೋರು ಸಿಗೋದು ಕಷ್ಟ. ಆದ್ರೆ ನಾವು ಪರಿಷತ್ ಅವ್ರು ಕರೆದಾಗ ಅವರೆಲ್ಲರೂ ಕೂಡ ಬಂದು ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಉಪಯೋಗಿಸ್ಕೊಳ್ಳಂತ
ಸಮಯ ಮತ್ತು ಮನಸ್ಸು ನಿಮ್ದಾಗಬೇಕು. ಯಾಕಂದ್ರೆ ನಾವು ಪ್ರೋತ್ಸಾಹ ಕಾರ್ಯಕ್ರಮ ಮಾಡ್ತೀವಿ, ಅದನ್ನ ಬೆಂಬಲಿಸಬೇಕಾದಂಥವ್ರು ನೀವು, ಪ್ರೋತ್ಸಾಹ ಕೊಡಬೇಕಾದಂಥವ್ರು ನೀವು ಅಂತ ಹೇಳ್ತಾ ಅದನ್ನ ಇಲ್ಲೇ ನಮ್ಮ ಇಲ್ಲೊಂದು ಕೌಂಟರ್ ಓಪನ್ ಮಾಡಿದ್ವಿ. ಡಿಪ್ಲೊಮಾ ಮತ್ತೆ ಸರ್ಟಿಫಿಕೇಟ್ ಯಾರು ಎನ್ರೋಲ್ ಮಾಡಿಸ್ಕೊಳ್ತಿರೋ ಇಲ್ಲೇ ಎನ್ರೋಲ್ ಮಾಡಿಸ್ಕೊಡ್ಬೋದು. ಒಂದು ಫೋಟೋ ಮತ್ತು ID ಕಾರ್ಡು ಜೊತೆಗೆ ಅಡ್ಮಿಷನ್ಗೆ 5,000 ರೂಪಾಯಿ ಕೊಟ್ಟರೆ ಇಲ್ಲೇ ನಾವು ಅದನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ. ಯೂನಿವರ್ಸಿಟಿ ಸರ್ಟಿಫಿಕೇಟ್ ಇದು, ಬೇರೆ ಪ್ರೈವೇಟ್ ಶಾಲೆಗಳದೆಲ್ಲ ನಮ್ಮ ಮ್ಯೂಸಿಕ್ ಯೂನಿವರ್ಸಿಟಿ ಕರ್ನಾಟಕ ಅಪ್ರೂವ್ಡ್ ಮತ್ತು UGC ಅಪ್ರೂವ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ನ ನಿಮಗೆ ಕೊಡ್ತೀವಿ ಅಧಿಕೃತವಾದ. ನೀವು ಅದನ್ನು ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲರ ಬೆಂಬಲಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದ ದೀಪವನ್ನು ಬೆಳಗಬೇಕು ಅಂತೇಳಿ ರಂಗೇಗೌಡರ ನೇತೃತ್ವದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ.